ಅಂದ್ರೆ ಇಲ್ಲಿ ಟೀಚರ್ಸ್ ಅಂತ ಹೇಳಿದ್ರೆ ತುಂಬಾ ಏಜ್ ಆದವರು ಅದೊಂದು ಆ ತರ ವೈಬ್ ಅಲ್ಲ, ನಮ್ಮ ಏಜ್ಗೆ ತಕ್ಕ ಒಂದು ವೈಬ್ ಸೆಟ್ ಆಗುವಂತ ಒಂದು ಫ್ಯಾಕಲ್ಟೀಸ್ ಇಲ್ಲಿ ಇರೋದು. ಹಾಯ್, ನನ್ನ ಹೆಸರು ನಿಜಾರ್ ಅಂತ ಹೇಳಿ, ನಾನು ಸುಳ್ಯದ ಕರಾವಳಿ ಭಾಗದಿಂದ ಬರ್ತಿರೋದು, ಅಂದ್ರೆ ಕರ್ನಾಟಕ ಸೈಡಿಂದ. ಸೊ ನನಗೆ ನನ್ನ +2 ಮುಗಿದಾಗ ನನಗೆ ತುಂಬಾ ಇತ್ತು ಅಂತ ಹೇಳಿದ್ರೆ, ನನ್ನ ಒಟ್ಟಿಗಿರೋ ಫ್ರೆಂಡ್ಸ್ ತುಂಬಾ ಒಂದು ಟೈಪ್ ಇದು ಜಾಬ್ ಎಲ್ಲ ಸೇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಅಡ್ವೊಕೇಟ್ ಆಗಿರ್ಬೋದು, ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ತುಂಬಾ ಹೋಗ್ತಿದ್ರು. ಬಟ್ ನನಗೆ ಕನ್ಫ್ಯೂಷನ್ ಇತ್ತು, ನಾನು ಏನ್ ಮಾಡಬೇಕು, ನನಗೊಂದು ಕ್ಲಾರಿಟಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮದೀಗ ಸೆಕೆಂಡ್ PUC ಮುಗ್ದಾಗೆ ತುಂಬಾ ಆಪ್ಷನ್ ಇರ್ತದೆ. ಸೊ ಯಾವ್ದು ಸೆಲೆಕ್ಟ್ ಮಾಡಬೇಕು, ನನಗೆ ತುಂಬಾ ಟೈಮ್ ಕಲ್ತು ವೇಸ್ಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಸ್ವಲ್ಪ ಟೈಮಲ್ಲಿ ಕಲ್ತಾಗಬೇಕು, ಅದೇ ತರ ಒಳ್ಳೆ ಸ್ಯಾಲ್ರಿ. ಸೊ ನಾನೆಂತ ಕನ್ಫ್ಯೂಷನ್ ತುಂಬಾ ಲಾಸ್ಟಿಗೆ ನನಗೆ ತಲೆಗೆ ಬಂದದ್ದು ಏನಂತ ಹೇಳಿದ್ರೆ ಟೆಕ್ನಾಲಜಿ ಬಗ್ಗೆ ನೋಡುವ ಅಂತ. ಯಾಕಂತ ಹೇಳಿದ್ರೆ ಈಗ ನೆಕ್ಸ್ಟ್ ಇಯರ್ ಕಳೆದಾಗೆ ಒಂದು ಫ್ಯೂಚರ್ ಬರ್ತಿರೋದು ಟೆಕ್ನಾಲಜಿ. ಸೊ ನಾ ಅದನ್ನು ಚೂಸ್ ಮಾಡುವ ಅಂತ ಹೇಳಿ ಹುಡುಕಿದೆ. ಸೊ ನನಗೆ ಆಗ ಸಿಕ್ಕಿದ ಈ ಕೋರ್ಸ್ ಅಂತ ಹೇಳಿದ್ರೆ ಒಂದು ಟೆಕ್ನಿಷಿಯನ್ ಆಗುವ, ಮೊಬೈಲ್ ಫೀಲ್ಡ್ ಅಲ್ಲಿ ಒಂದು ಟೆಕ್ನಿಷಿಯನ್ ಆಗುವ ಅಂತ ನನಗೆ ಅನಿಸಿತು. ಸೊ ನನಗೆ ಅದರ ಯಾವುದೇ ಬೇಸಿಕ್ ಗೊತ್ತಿಲ್ಲ, ಎಲ್ಲಿ ಕಲಿಬೇಕು, ಎಲ್ಲಿ ಹೋಗ್ಬೇಕು, ಮ್ಯಾಂಗ್ಳೂರ್ ಹೋಗ್ಬೇಕಾ, ಬ್ಯಾಂಗ್ಳೂರ್ ಹೋಗ್ಬೇಕಾ, ಎಲ್ಲಿ ಇರ್ಬೋದು ಒಳ್ಳೆ ಕೋರ್ಸ್, ಒಳ್ಳೆ ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ಬೋದು. ಸೊ ಹಾಗೆ ಹುಡುಕಿದಾಗ ನನಗೆ ಸಿಕ್ಕಿದ್ದು ಕಣ್ಣೂರಿನಲ್ಲಿ ಫೋನ್ ಟೆಕ್ ಎಜುಕೇಶನ್. ಸೊ ನಾನು ಫಸ್ಟ್ ಬಂದಾಗ ನನಗೆ ತುಂಬಾ ಭಯ ಇತ್ತು. ಯಾಕೆಂತ ಹೇಳಿದ್ರೆ ಒಂದು ಕೇರಳ, ಅದು ಮಾತ್ರ ಅಲ್ಲದೆ ಅಲ್ಲಿ ಮಲಯಾಳ, ಇಂಗ್ಲಿಷ್, ನಾವು ಕಲ್ತದಾದ್ರೆ ಕನ್ನಡ, ಇಂಗ್ಲಿಷ್. ಸೊ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಹೇಗಿರ್ಬೋದು, ಯಾವ ತರದ ವಾತಾವರಣ ಆಗಿರ್ಬೋದು, ಭಾಷೆ, ಅದು ಮತ್ತೆ ಫುಡ್, ತುಂಬಾ ಒಂದು ಭಯ ಇತ್ತು. ಯಾಕಂದ್ರೆ ನಾವು ಇಲ್ಲಿ ಬಂದು ನಿಂತು ಕಲಿಬೇಕಿತ್ತು. ಸೊ ಹಾಗೆ ಇಲ್ಲಿ ಬಂದಾದ್ಮೇಲೆ ಈಗ ಇಲ್ಲಿ ನೋಡ್ಬೇಕಾದ್ರೆ ನನಗೆ ಸತ್ಯ ಹೇಳ್ಬೇಕಾದ್ರೆ ಫುಲ್ ಕಾನ್ಫಿಡೆನ್ಸ್ ಉಂಟು ಈಗ. ಯಾಕಂತ ಹೇಳಿದ್ರೆ ಇಲ್ಲಿಯ ಫ್ಯಾಕಲ್ಟೀಸ್ ಅವ್ರು ನಮಗೆ ಹೇಳಿಕೊಡುವ ರೀತಿ, ಎಷ್ಟೊಂದು ಡೌಟ್ ಇರಲಿ, ಯಾವುದೇ ಒಂದು ಡೌಟ್ ಇರಲಿ, ಅದು ಕ್ಲಿಯರ್ ಆಗುವ ತನಕ ಅವ್ರು ನಮಗೆ ಹೇಳಿಕೊಟ್ಟೆ ಕೊಡ್ತಾರೆ. ಸೊ ಅದೊಂದು ನಾನು ಗ್ಯಾರಂಟಿ ಹೇಳ್ತೇನೆ. ಯಾಕಂದ್ರೆ ಅವರೊಂದು ಫ್ರೆಂಡ್ಲಿ ಆಗಿ, ಎಷ್ಟಂತ ಹೇಳಿದ್ರೆ ಅಂದ್ರೆ ಇಲ್ಲಿ ಟೀಚರ್ಸ್ ಅಂತ ಹೇಳಿದ್ರೆ ತುಂಬಾ ಏಜ್ ಆದವರು ಅದೊಂದು ಆ ತರ ವೈಬ್ ಅಲ್ಲ, ನಮ್ಮ ಏಜ್ಗೆ ತಕ್ಕ ಒಂದು ವೈಬ್ ಸೆಟ್ ಆಗುವಂತ ಒಂದು ಫ್ಯಾಕಲ್ಟೀಸ್ ಇಲ್ಲಿ ಇರೋದು. ಅದು ಮಾತ್ರ ಅಲ್ಲದೆ ನಾವು ಫಸ್ಟ್ ಅನ್ಕೊಂಡಾಗ ಈಗ ಕಾಲೇಜ್ ಇನ್ಸ್ಟಿಟ್ಯೂಟ್ ಹೇಳುವಾಗ ಸ್ಟ್ರಿಕ್ಟ್ ಇರ್ಬೋದು, ರೂಲ್ಸ್ ಇರ್ಬೋದು. ಬಟ್ ಇಲ್ಲಿ ರೂಲ್ಸ್ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಬಟ್ ನಮಗೆ ಹೇಗೆ ಅಂತ ಹೇಳಿದ್ರೆ ವೈಬ್ ಸೆಟ್ ಆಗ್ತದೆ. ಸೊ ಇಲ್ಲಿ ತುಂಬಾ ಫಂಕ್ಷನ್ಸ್ ಆಗಿರ್ಬೋದು, ಟೂರ್ ಆಗಿರ್ಬೋದು, ಅದೇ ತರ ಓಣಂ ಫಂಕ್ಷನ್, ಅದು ಅಂತೇಳಿ ತುಂಬಾ ಈಗ ಹತ್ತಿರದಲ್ಲಿ ಮ್ಯಾಕ್ರೋ ಹೋಗ್ಬೋದು ಒಂದು ಫಂಕ್ಷನ್ ಆಯ್ತು. ಹೇಗೆ ಅಂತ ಹೇಳಿದ್ರೆ ಹೊರಗಿಂದ DJ ಅವ್ರನ್ನೆಲ್ಲ ಕರೆಸಿ ಸೈಕಿತ್ತು. ಸೊ ಇದರ ಬಗ್ಗೆ ಹೇಳಿದ್ರೆ ಈಗ ನಮಗೆ ಬರುವಾಗ ಒಂದು ಪ್ರಾಬ್ಲಮ್ ಇತ್ತು ಏನಂತ ಹೇಳಿದ್ರೆ, ಇಲ್ಲಿ ಬಂದು ಈಗ ನಮಗೆ ಹೇಗೆ ಮಲಯಾಳದಲ್ಲಿ ಕಲಿಬೇಕು. ಬಟ್ ನಿಮಗೆ ಆ ಪ್ರಾಬ್ಲಮ್ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ನಮ್ಮ ಇಲ್ಲಿಯ 4ನೇ ಬ್ರಾಂಚ್ ಆಗಿ ಕಾಸರಗೋಡಲ್ಲಿ ಹೊಸ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿ ನಿಮಗೆ ಏನು ಲಾಭ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಅವರು ಕನ್ನಡದಲ್ಲಿ ಕೂಡ ಹೇಳಿಕೊಡ್ತಾರೆ. ಹೌದು, ನೀವು ಯಾಕೆ ಫೋನ್ ಟೆಕ್ ಚೂಸ್ ಮಾಡಬೇಕು ಅಂತ ಕೇಳಿದ್ರೆ, ಇಲ್ಲಿ ಇವರೀಗ ಫಸ್ಟ್ ಆಗಿ ₹1 ಕ್ಲಾಸ್ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಯಾವ ಇನ್ಸ್ಟಿಟ್ಯೂಟ್ ಅವರಾಗಲಿ, ಯಾವುದೇ ಟೆಕ್ನಾಲಜಿ ಅವರಾಗಿ ಅದು ಸ್ಟಾರ್ಟ್ ಮಾಡಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು ಫೋನ್ ಟೆಕ್ ಎಜುಕೇಶನ್. ಅದು ಮಾತ್ರ ಅಲ್ಲದೆ ಇವರು ನಮಗೆ ಲೈಫ್ ಟೈಮ್ ಸಪೋರ್ಟ್ ಕೊಡ್ತಾರೆ. ಅಂದ್ರೆ ಈಗ ನಮಗೆ ಕೋರ್ಸ್ ಕಳೆದಾಗಿ ಅಪ್ಡೇಷನ್ ಕ್ಲಾಸ್ ಆಗಿರ್ಬೋದು, ಫ್ರೀ ಅಪ್ಡೇಷನ್ ಕ್ಲಾಸ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಒಬ್ಬ ಟೆಕ್ನಿಷಿಯನ್ ಆದವನಾದ್ರು ಫೀಲ್ಡ್ ಇಂದ ಹೊರಗೆ ಹೋದ್ರೆ ದಿನೇ ಅಪ್ಡೇಟ್ ಆಗ್ತಾ ಇರ್ತದೆ. ಒಂದೊಂದು ಯಾವುದೊಂದು ಟೆಕ್ನಾಲಜಿ ಆಗಲಿ ದಿನೇ ಅಪ್ಡೇಟ್ ಆಗ್ತದೆ. ಸೊ ಅದು ಕೂಡ ನಮಗೆ ಅವರು ಫ್ರೀ ಆಗಿ ಕೊಡ್ತಾರೆ. ಅದು ಮಾತ್ರ ಅಲ್ಲದೆ ಕರೆಕ್ಟ್ ಆಗಿರುವ ಒಂದು ಕೆಲಸ ಅವರೇ ಮಾಡಿ ಕೊಡ್ತಾರೆ. ಅದು ಅಗ್ರಿಮೆಂಟ್ ಅಲ್ಲಿ ಸೈನ್ ಹಾಕಿ ನಮಗೆ ಅವರು ಕೊಡ್ತಾರೆ. ಸೊ ನಾನು ಹೇಳೋದಾದ್ರೆ ಫೋನ್ ಟೆಕ್ ಚೂಸ್ ಮಾಡಿ.